ಅನಿಲ್ ಅವರೇ, ಬಿಜೆಪಿ ಬಗ್ಗೆ ನಿಮ್ಮ ಪಾರ್ಟಿ ಬಗ್ಗೆ ಅವರೆಲ್ಲ ಮಾತಾಡ್ತಾ ಇದ್ದಾರೆ. ನೀವು ಬಿಜೆಪಿ ವಿಚಾರದಲ್ಲಿ ಮಾತಾಡಲಿಲ್ವಾ? ವಿರೋಧ ಪಕ್ಷದಲ್ಲಿದ್ದಾಗ ಅವ್ರು ಮುಖ್ಯಮಂತ್ರಿಗೋಸ್ಕರ ಪಟ್ಟಿಗಳನ್ನು ದೊಡ್ಡ ದೊಡ್ಡ ಪಟ್ಟಿಗಳನ್ನಿದ್ದಾಗ ಲಾಬಿ ಮಾಡ್ಕೊಂಡು ಓಡಾಡ್ತಾ ಇದ್ದಾರೆ. ಅಷ್ಟು ಜನ ಇದ್ದಾರೆ, ಇಷ್ಟು ಜನ ಇದ್ದಾರೆ, ಯತ್ನಾಳ್ ಟೀಕೆ ಮಾಡ್ತಾ ಇದ್ದಾರೆ ಅಂತಂದಾಗ ಯು ಹ್ಯಾವ್ ಟು ಫೇಸ್. ಈಗ ವಿರೋಧ ಪಕ್ಷದವರು ಆ ಟೀಕೆಯನ್ನು ಮಾಡ್ತಾ ಇರಬೇಕಾದ್ರೆ ನೀವು ಫೇಸ್ ಮಾಡಬೇಕು. ಸರ್, ಈಗ ನೀವು ಹೇಳಿದ್ರೆ, ನೀವು ಟೀಕೆ ಮಾಡಿದ್ರೆ ನಾನು ಉತ್ತರ ಕೊಡ್ತೀನಿ, ನಾವು ಸಮರ್ಥಿಸ್ಕೊಳ್ತೀವಿ. ಈಗ ಅವರು ಟೀಕೆ ಮಾಡಬೇಕಾದ್ರೆ ನಗು ಬರುತ್ತೆ. ಯಾಕೆಂದ್ರೆ ಅವ್ರದ್ದು ಮನೇಲಿ ಇಷ್ಟು ದೊಡ್ಡ ತೂತಾಗಿದೆ. ನಮ್ಮ ಮನೆಗೆ ಬಂದು ನಿಮ್ಮ ಹಂಚಿನ ಮೇಲೆ ಸಣ್ಣದೊಂದು ತೂತಾಗಿದೆ ನೋಡ್ಕೊಳ್ಳಿ, ಅವ್ರು ಬಂದಿರೋದೇ ಆ ತೂತಿಂದ. ಬಂದ್ಬಿಟ್ಟು ನಿಮ್ಮ ಮನೇಲಿ ಒಂದು ತೂತಾಗಿದೆ ನೋಡಿ, ನಿಮ್ಮ ಮನೇಲಿ ಒಂದು ತೂತ, ಆ ತೂತಿಂದ ನೀವು ಬಂದ್ಬಿಟ್ಟು ನಮ್ಗೆ ಹೇಳ್ತಾ ಇದ್ರಿ ಸ್ವಾಮಿ ಅಂದರೆ ಅದೇನು ನಾವು ವಿರೋಧ ಪಕ್ಷದಲ್ಲಿದ್ದೀವಿ, ಆ ತೂತೇನಲ್ಲ. ಅಲ್ಲ ಸ್ವಾಮಿ, ಬೀಯಿಂಗ್ ಅ ಕಾನ್ಸ್ಟಿಟ್ಯೂಷನಲ್ ಪೋಸ್ಟ್ ಅಪೋಸಿಷನ್ ಲೀಡರ್ ನಾವು ಮಾಡೋದಕ್ಕೆ 6 ತಿಂಗಳು ತಗೊಂಡಿದ್ದೀರಿ ನೀವು. ನಮ್ಗೆ ಪ್ರಶ್ನೆ ಕೇಳಬೇಕಾಗಿದ್ದಂಥವ್ರು ಅಸೆಂಬ್ಲಿಲಿ ಆಯ್ತು. ಹಾಗಿದ್ದಾಗ ಈಗ ಅವರನ್ನ ವಿರೋಧ ಪಕ್ಷದವ್ರು ಮಾಡಲಿಲ್ಲ, ನಿಮ್ಮ ಪಾರ್ಟಿಯಲ್ಲಿ ನಿಮ್ಮನ್ನ MLC ಮಾಡಿದ್ರ? ಎಷ್ಟು ವರ್ಷದಿಂದ ಪಾರ್ಟಿಯಲ್ಲಿದ್ದೀರಾ? ಎಷ್ಟು ವರ್ಷದಿಂದ ಪಾರ್ಟಿಯಲ್ಲಿದ್ದೀರಾ? ಅಲ್ಲಲ್ಲ ಸರ್, ನಿಮ್ಮ ಪಕ್ಷದಲ್ಲಿ ಇಷ್ಟು ಹಿರಿಯರು ಎಷ್ಟು ಜನ ಇದ್ದೀರಾ? ಹಂಗೆ ಸರ್, ಎಷ್ಟೋ ಜನರಿಗೆ ಆಪರ್ಚುನಿಟಿ ಸಿಗುತ್ತೆ, ನಾಳೆ ನಮಗೂ ಸಿಗ್ಬೋದು. ಅದ್ರಲ್ಲಿ ಏನಿದೆ? ಹಂಗೆ ಅವ್ರಿಗೂ ಟೈಮ್ ತಗೊಳುತ್ತೆ. ಈಗ ನಿಮ್ಮ ಪಾರ್ಟಿ ನಿಮಗೋಸ್ ಕಾಯ್ತಾ ಇದೆಯಾ? ಇನ್ನು ಇಷ್ಟು ವರ್ಷ ಆದ್ಮೇಲೆ ಕೊಡ್ತಾ ಇದೆಯಾ? ಸರ್, ಈಗ ಅವ್ರ ಪಾರ್ಟಿ ಅವ್ರಿಗೆ ಕೊಡುತ್ತೆ ಯಾವಾಗೋ ಒಂದಿನ. ಸರ್, ಈಗ ವಿಚಾರ ಹೇಳ್ಬಿಡ್ತೀನಿ. ಭಾರತೀಯ ಜನತಾ ಪಾರ್ಟಿ ಕೇಳಬೇಕಾಗಿರೋ ಕ್ವಶನ್ ಯಾವುದು ಅಂತಂದ್ರೆ, ಬನ್ನಿಯಪ್ಪ ನಡೀರಿ, ನಾಳೆ ನನ್ನ ಜೊತೆ ನಿಮ್ಮ ಜೊತೆ ನಾನು ಡೆಲ್ಲಿಗೆ ಬರ್ತೀನಿ. SDRF ಇಂದ ನಾನು ಕೇಳ್ತಾ ಇರುವಂತದ್ದು, ಇದ್ರ ಹಿಂದೆ ಯಾರಿದ್ದಾರೆ ಅಂತ DCM ಅವರು ಸುರ್ಜೇವಾಲಾ ಅವ್ರನ್ನ ಕೇಳೋದು. ಯಾರಿದ್ದು ಮಾಡಿಸ್ತಾ ಇದ್ದಾರೆ ಇದನ್ನ ಅನ್ನೋದು ಮೂಲ ಪ್ರಶ್ನೆ. ಬಹಳ ದೊಡ್ಡ ಅಲಿಗೇಷನ್ ಬರ್ತಾ ಇರೋದು ಸಿದ್ದರಾಮಯ್ಯನವರು ಇಟ್ಕೊಂಡು DK ಶಿವಕುಮಾರ್ನ ಕಟ್ಟಿ ಹಾಕಕ್ಕೆ, ಈ DCM ಹುದ್ದೆಗಳನ್ನ ಸೃಷ್ಟಿ ಮಾಡಕ್ಕೆ ಹೆಣಿತಾ ಇದ್ದಾರೆ, ಅವ್ರನ್ನ ಕಟ್ಟಿ ಹಾಕಕ್ಕೆ ಅನ್ನೋದು. ಈಗ ಏನಾಗುತ್ತೆ ಅಂತಂದ್ರೆ, ದೀಸ್ ಆರ್ ಸರ್ಟನ್ ಥಿಂಗ್ಸ್ ವಿಚ್ ಕಾಂಟ್ ಬಿ ರಿವೀಲ್ಡ್ ಪಬ್ಲಿಕಲಿ ಇನ್ ಪಬ್ಲಿಕ್ ಟಿವಿ. ಒಂದು, ಯಾಕಂದ್ರೆ ಇದು ಆಂತರಿಕವಾದಂಥ ವಿಚಾರ. ನಾವು 4 ಕೋಣೆಯಲ್ಲಿ ಚರ್ಚೆ ಮಾಡಬೇಕಾಗಿತ್ತು. ಇದು ಹೊರಗಡೆ ಬಂದಿದೆ, ಇದ್ರ ಬಗ್ಗೆ ನಾನು ಸಮರ್ಥನೆ ಮಾಡ್ಕೊಳ್ಬೇಕಾಗ್ತದೆ, ಸಮರ್ಥನೆ ಮಾಡ್ಕೊಳ್ತಾ ಇದ್ದೀವಿ. ಅದ್ರ ಜೊತೆಗೆ ಸಮರ್ಥನೆ ವಿತ್ ಅಥೆಂಟಿಸಿಟಿ ಅಂದ್ರೆ ಏನು ಅಂತಂದ್ರೆ, ರಾಜಣ್ಣ ಅವರು ಅದ್ರ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ರಾಜಣ್ಣ ಅವರೇ ಅದ್ರ ಬಗ್ಗೆ ಹೇಳಿದ್ರು, ಇಲ್ಲಪ್ಪ ಈಗ 3 ಉಪಮುಖ್ಯಮಂತ್ರಿ ಬಗ್ಗೆ ಯಾವ್ದು ಚರ್ಚೆ ಇಲ್ಲ ಅಂತ ಹೇಳಿದ್ರು. ಇವತ್ತು ನಮ್ಮ ಯತ್ನಾಳ್ ಸಾಹೇಬ್ರ ಕಡೆಯಿಂದ ಒಂದು ಮಾತು ಹೇಳಿಸ್ಬಿಡ್ಲಿ, ವಿಜೇಂದ್ರ ಒಳ್ಳೆ ಮನುಷ್ಯ, ಇನ್ಮೇಲಿಂದ ನಾನು ವಿಜೇಂದ್ರ ಬಗ್ಗೆ ಮಾತಾಡಲ್ಲ ಅಂತ ಇವತ್ತಿಗೂ ಹೋಗಿ ಮೈಕಿಡಿ, ಇವತ್ತಿಗೂ ಬೈತಾರೆ. ಅವರು ಬೈತಾರೆ. ಅದಕ್ಕೆ ಅವ್ರನ್ನ ಮನೆಗೆ ಕಳಿಸಿರೋದು, ಬೇಡ ಅಂತಾನೆ ನಿಮ್ಮನ್ನ ಅಧಿಕಾರಕ್ಕೆ ತಂದಿರೋದು. ನೀವು ಹಂಗೆ ಮಾಡೋದಾದ್ರೆ ಜನ ಏನ್ ಮಾಡ್ಬೇಕು? ಮಂತ್ರಿಗಳು ಹಿಂಗೆ ಮಾತಾಡ್ಕೊಂಡು ಕುತ್ಕೊಂಡು ರಾಜ್ಯದ ವಿಚಾರದಲ್ಲಿ ಏನು ಮಾತಾಡದೆ, ಆನೊಂದು ಸಿದ್ದರಾಮಯ್ಯನಲ್ಲೇ ರಾಮ ಇದೆ, ನಾವ್ ಇಲ್ಲೇ ರಾಮ ಮಂದಿರಕ್ಕೆ ಹೋಗ್ತೀವಿ ಅನ್ನೋದು, ಒಬ್ರು ಈ ರೀತಿಯಾಗಿ ಹೇಳಿಕೆ ಕೊಡೋದು, ಸಿದ್ದರಾಮಯ್ಯನವರು ಹಿಜಾಬ್ ವಿಚಾರದಲ್ಲಿ ಮಾತಾಡೋದು, ಎಲ್ಲರೂ ಡೈವರ್ಟ್ ಏನಿದು ಅಂತ. ಆಡಳಿತಕ್ಕೆ ಏನು ಕುಂಠಿತ ಆಗಿಲ್ಲ. ಒಂದು ಶಂಕುಸ್ಥಾಪನೆ ಮಾಡಿರುವಂತ ಒಂದು ಕಾರ್ಯಕ್ರಮವನ್ನ ತೋರಿಸಿ. ಯಾವುದು ಸರ್? ಕಾಂಗ್ರೆಸ್ 5 ಗ್ಯಾರಂಟಿಗಳನ್ನ ಬಿಟ್ರೆ ರಾಜ್ಯದಲ್ಲಿ ಇಂತಹ ಅಭಿವೃದ್ಧಿ ಕಾರ್ಯಕ್ಕೆ ಶಂಕುಸ್ಥಾಪನೆ ಮಾಡಿರುವಂತದ್ದು ಒಂದು ಶೋಮಿ. ಸರ್, ನನಗೆ ಒಂದು 30 ಸೆಕೆಂಡ್ಸ್ ಅನ್ಇಂಟ್ರೆಕ್ಟ್ ಯಾರು ಮಾತಾಡ್ತಾ ಇದ್ದೀರಾ? ನೀವು ಆರೋಪ ಮಾಡಿದಕ್ಕೆ ಓನ್ಲಿ 30 ಸೆಕೆಂಡ್ಸ್. ಸರ್, ಈಗ ಸರ್ಕಾರ ಅಂದ್ರೆ ಏನು ಸರ್? ಬಡವರಿಗೋಸ್ಕರನೇ ಇರಬೇಕಾಗಿರುವಂತದ್ದು ಸರ್ಕಾರ. ಇವತ್ತು 58,000 ಕೋಟಿ ಏನಾದ್ರು ಜನರಿಗೆ ಡೈರೆಕ್ಟ್ ಆಗಿ ತಲುಪ್ತಾ ಇದೆ ಅಂತಂದ್ರೆ, ಇದಕ್ಕಿಂತ ದೊಡ್ಡ ಏನಂತೀರಿ ಸೋ ಕಾಲ್ಡ್ ಗುದ್ಲಿ ಪೂಜೆ ಇನ್ನೇನು ಬೇಕು ಸರ್? 58,000 ಕೋಟಿ. ನಾನು ರಿಪೀಟ್. ಸೊ ಈ 5 ಗ್ಯಾರಂಟಿ ಬಿಟ್ರೆ ನಿಮ್ಮ ಹತ್ರ ಏನು ಮಾಡಕ್ ಆಗೋದಿಲ್ಲ, ಅದೇ ಅತಿ ಹೆಚ್ಚು. ಹೇಳ್ಬಿಡಿ ಸರ್. ನೀವು ನೋಡಿ, ಈಗ ಇದನ್ನ ಹೆಂಗ್ ಬೇಕಾದ್ರೆ ಡೈವರ್ಟ್ ಮಾಡಬಹುದು. ನೀವೇನೋ ಕೇಳಿದ್ರಿ, ನೀವು ಪ್ರಶ್ನೆ ಏನು ಕೇಳಿದ್ರಿ? ಅಲ್ಲ, ಅನಿಲ್ ಅವರೇ, 6-7 ತಿಂಗಳಾಯ್ತು. ಜನರಿಗೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಆಗಿದೆ, ಅಷ್ಟು ಜನರಿಗೆ ಡೈರೆಕ್ಟ್ ದುಡ್ಡು ಹೋಗ್ತಾ ಇದೆ. ಎಲ್ಲೂ ಏನಂತೀರಿ ಸೋ ಕಾಲ್ಡ್ ಕರಪ್ಷನ್ ಇಲ್ಲ. ಇವತ್ತು ನಾನೊಂದು ಸವಾಲನ್ನ ನಮ್ಮ ಅನಿಲ್ ಹೇಳಿದ್ರು, ನಾವು ಗ್ಯಾರಂಟಿ ಬಿಟ್ಟು ಬೇರೆ ಶಾಸಕರಿಗೆ ಫಂಡ್ ಕೊಡಕ್ಕಾಗಲ್ಲ, ಅಭಿವೃದ್ಧಿ ಕೆಲಸಗಳಾಗಲ್ಲ ಅನ್ನೋದನ್ನ ನೀವು ಹೇಳಬೇಕು. 25 crores ನೀವು ಹೇಳೋದೆಲ್ಲ ಹೇಳ್ಬಿಡಿ, ನಾವು ಆಮೇಲೆ. ಅಲ್ಲ, 25 crores ಕೊಟ್ಟಿದ್ದಾರೆ ಮೇಡಮ್, ಅದನ್ನ ಹೇಳಿದ. ಒಂದು ನಿಮಿಷ. ಶಾಲೆಗಳಿಗೆ ಹಂಚ್ ತೂತೋಗಿದ್ರೆ ಹಾಕ್ಬೇಕಾ ಬೇಡವಾ? ಕುಡಿಯೋ ನೀರು ಕೊಡ್ಬೇಕಾ ಬೇಡವಾ? ಟಾಯ್ಲೆಟ್ಸ್ ಕಟ್ಟಬೇಕಾ ಬೇಡವಾ? ರೋಡ್ ತೇಪೆ ಹಾಕ್ಬೇಕಾ ಬೇಡವಾ? ಮೂಲಭೂತ ಸೌಕರ್ಯಗಳು ದಿನನಿತ್ಯದ ಸಮಸ್ಯೆಗಳಿಗೆ ಸ್ಪಂದಿಸಕ್ಕೆ ಸರ್ಕಾರಕ್ಕಾಗದೇ ಇದ್ರೆ ಅನಿಲ್,
ಇವೆಲ್ಲ ದೊಡ್ಡದಾಗುತ್ತೆ, ಅದೆಲ್ಲ ಪ್ರಶ್ನೆ. ನಿಮ್ಮ ಗ್ಯಾರಂಟಿಗಳ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ನಿತ್ಯದ ಇವಾಗ ಎಮ್ ಎಲ್ ಎಗಳು ಗೆದ್ದು ಬಂದಿದ್ದಾರೆ, ದೊಡ್ಡ ಪ್ರಮಾಣದಲ್ಲಿ ಜನ ಬೆಂಬಲ ಕೊಟ್ಟಿದ್ದಾರೆ, ಅವ್ರಿಗೇನೇನೋ ಕನಸಿರುತ್ತೆ, ಒಂದು ಜವಾಬ್ದಾರಿ ಇರುತ್ತೆ, ಅದನ್ನು ನಿಭಾಯಿಸೋಕೆ ಸಾಧ್ಯ ಆಗ್ತಾ ಇದೆ. ಈಗ ಮೋದಿ ಅವರು 6,000 ಜೊತೆಗೆ 4,000 ಕೊಡ್ತಾ ಇದ್ದಂಥ ರೈತರ ದುಡ್ಡನ್ನು ನೀವು ಕಡಿತಗೊಳಿಸಿದ್ರೆ ಎಲ್ಲಿ ಅವ್ರಿಗೇನು ಸಹಾಯ ಮಾಡ್ದಂಗೆ ಆಗುತ್ತೆ? ನಿಮ್ಮ ಹತ್ರ ಯೋಜನೆ ಏನಿದೆ ಕೊಡಿ. ನೀವು ದೊಡ್ಡ ಪ್ರಮಾಣದಲ್ಲಿ ಸ್ಕೇಲಲ್ಲಿ ಗ್ಯಾರಂಟಿಗಳು ಕೊಡೋದು ಅದು ನಿಮ್ಮ ವಿಚಾರ, ನಾನು ಅದಕ್ಕೆ ಬಗ್ಗೆ ಬರ್ತಾ ಇಲ್ಲ. ನೀವು ಮೂಲಭೂತವಾಗಿದ್ದಂಥ ಒಂದು ದೊಡ್ಡ ಶಕ್ತಿ ತುಂಬ್ತಾ ಇದ್ದಂಥ ಯೋಜನೆಗಳನ್ನೆಲ್ಲ ವಿಡ್ರಾ ಮಾಡಿಕೊಂಡು ಬರಗಾಲ ಇಷ್ಟು ತೀವ್ರವಾಗಿ ಬಂದಿರತಕ್ಕಂಥದಕ್ಕೆ ವಿಷನ್ ಇಲ್ಲ, ಇಮಿಡಿಯೇಟ್ ತಾತ್ಕಾಲಿಕ ಪರಿಹಾರ ಇಲ್ಲ, ಶಾಶ್ವತ ಪರಿಹಾರ ಇಲ್ಲ. ಈಗ ಕೆರೆಗಳು ಹೂಳೆತ್ತದೆ ಹೋದ್ರೆ ಅರುಣ್ ಎಲ್ಲಿ ಬರುತ್ತೆ ನೀರು? ಎಲ್ಲಿ ತುಂಬಿಕೊಳ್ಳೋದು? ಗ್ಯಾರಂಟಿ ಅವ್ರು ಹೇಳ್ತಾ ಇಲ್ವಾ? ಅದಕ್ಕೆ ಈಗ ಅವಾಗ ಈ ಸಬ್ಜೆಕ್ಟ್ ಗಳು ಡೈವರ್ಟ್ ಮಾಡ್ಬಿಟ್ಟು ಮಿನಿಸ್ಟರ್ ಹತ್ರ ಹೇಳಿಕೆಗಳನ್ನ ಕೊಡಿಸೋದು. ನಾನು ಒಂದೇ ಇಲ್ಲ, ಈಗ ಆ ಗ್ಯಾರಂಟಿ ಸಿದ್ದರಾಮಯ್ಯ ಅವರು ಇದರಿಂದ ಇದಾರಾ ಇಲ್ವಾ? ಆ ಗ್ಯಾರಂಟಿ ಜನರಿಗೆ ಕೊಟ್ಟರು. ಇವಾಗ ಗ್ಯಾರಂಟಿ ಇವ್ರಿಗೆ ಬೇಕಾಗಿರೋದೇನಂದ್ರೆ DK ಅವ್ರಿಗೆ ಬೇರೆ ಯಾರು DCM ಆಗ್ದಲೇ ಇರೋ ಗ್ಯಾರಂಟಿ ಸಿಗ್ತಾ ಇಲ್ಲ. ಸಿದ್ದರಾಮಯ್ಯನವ್ರಿಗೆ 5 ವರ್ಷ ಅವರೇ CM ಅಂತ ಹೇಳೋ ಗ್ಯಾರಂಟಿ ಸಿಗ್ತಾ ಇಲ್ಲ. ನಿಮ್ಮ ಗ್ಯಾರಂಟಿಗಳಿಂದ ನಮ್ಮ ಜನತೆಗೆ ತೊಂದರೆ ಆಗಿದೆ ಆಯ್ತಾ. ವಿಜಯೇಂದ್ರ ಅವ್ರ ಬಗ್ಗೆ ಮಾತನಾಡಿದ್ರಿ, ಯತ್ನಾಳ್ ಅವ್ರ ಬಗ್ಗೆ ಮಾತನಾಡಿದ್ರಿ. ಯತ್ನಾಳ್ ಅವ್ರಿಗೆ ಸ್ಪಷ್ಟ ಉತ್ತರವನ್ನು ಹೈಕಮಾಂಡ್ ಕೊಟ್ಟಿದೆ. ವಿಜಯೇಂದ್ರ ಅವರ ನೇಮಕವೇ ಉತ್ತರ, ವಿಜಯೇಂದ್ರರವರ ಬಿಡುವಿಲ್ಲದ ಕಾರ್ಯಕ್ರಮಗಳೇ ಉತ್ತರ. ವಿಜಯೇಂದ್ರರವರು ಈ ಬರುವ ಲೋಕಸಭೆಯಲ್ಲಿ ಪಕ್ಷಕ್ಕೆ ಅವರ ಇಡೀ ತಂಡದ ಮೂಲಕ ತಂದುಕೊಡುವ, ಕಾರ್ಯಕರ್ತರಿಗೆ ಹುರುಪು ತುಂಬಿ ತಂದುಕೊಡುವ ಒಂದು ದೊಡ್ಡ ವಿಜಯವೇ ಉತ್ತರ. ಅದರಿಂದ ಯಾರ್ಯಾರಿಗೆ ಎಲ್ಲೆಲ್ಲಿ ಯಾವ್ಯಾವ ರೀತಿ ಉತ್ತರ ಕೊಡಬೇಕು ಬಿಜೆಪಿ ಕೊಡ್ತಾರೆ. ಅಲ್ಲ, ಈ DCM ವಿಚಾರದಲ್ಲಿ ಸಿದ್ದರಾಮಯ್ಯನವರು ಇದರ ಹಿಂದೆ ಇದ್ದಾರಾ? ಇದು ಬಹುದೊಡ್ಡ ಆರೋಪ. ಸಿದ್ದರಾಮಯ್ಯನವರು ರೀತಿಯಾಗಿ ಹೇಳಿಕೆ ಕೊಡಿಸ್ತಾ ಇದ್ರೆ DK ಶಿವಕುಮಾರ್ ಅವ್ರನ್ನ ಕಟ್ಟಿ ಹಾಕಕ್ಕೆ ಅಂತ ಹೇಳಿ. ಈಗ ದೇವ್ರು ಮಾತಾಡೋದಿಲ್ಲ ದೇವಸ್ಥಾನದಲ್ಲಿ, ಅದು ಅರ್ಚಕರು ಹೇಳ್ತಾರೆ ನಮ್ಮ ದೇವ್ರು ಹಾಗೆ, ನಮ್ಮ ದೇವ್ರು ಹೀಗೆ ಪೂಜೆ ಮಾಡಬೇಕು, ಹೀಗೆ ಅರ್ಕೆ ಹೊತ್ಕೋಬೇಕು, ಈ ಕಡೆ ಹೂ ಬಿದ್ರೆ ಸಿಕ್ಕತ್ತೆ ಈ ಕಡೆ. ಹಾಗಾಗಿ ಮಾತನಾಡ್ತಿರ್ತಕ್ಕಂಥವರೆಲ್ಲ ಸಿದ್ದರಾಮಯ್ಯನವರ ಅಪ್ಪಟ ಅಭಿಮಾನಿಗಳು, ಬೆಂಬಲಿಗರು ಮತ್ತು ಸಮರ್ಥಕರಾದ್ರಿಂದ, ಆಪ್ತರು ಮತ್ತು ಸಮರ್ಥಕರಾದ್ರಿಂದ ಹಾಗೆಯೇ ಅಂದುಕೊಳ್ಳಬೇಕಾದ, ಹಾಗೆಯೇ ನಂಬಬೇಕಾದ, ಹಾಗೆಯೇ ನಡೆಯುವಂತಹ ಎಲ್ಲಾ ಲಕ್ಷಣಗಳನ್ನು ನಾವು ಕಾಣಬಹುದು ಅಂತೇಳಿ ನಾನು ಪಬ್ಲಿಕ್ ಟಿವಿಲಿ ಹೇಳಕ್ ಇಷ್ಟಪಡ್ತೀನಿ. ಎಸ್ ವೀರಣ್ಣ ಅವರ ಸರ್ಕಾರದ ಒಂದು ಆಡಳಿತ ಜನತೆಗೆ ತಲುಪಬೇಕು ಅಂದ್ರೆ 3ನೇ ಹಂತದ ಸ್ಥಳೀಯ ಆಡಳಿತ ಎಲ್ಲ ಕಡೆ ಯಾರು ಮುಟ್ಟಿಸ್ಬೇಕು? ಇದನ್ನ ಸರ್ಕಾರ ಮಾಡಬೇಕು. ತಾಲೂಕ್ ಪಂಚಾಯತಿ ಇರ್ಬೋದು, ಜಿಲ್ಲಾ ಪಂಚಾಯತಿ ಇರ್ಬೋದು. ಇಲ್ಲಿ ಬೆಂಗಳೂರು ಜಿಲ್ಲಾ ಉಸ್ತುವಾರಿಗಳು ನೆನಪಿದ್ದಾರೆ ನಿಮಗೆ? ಹೌದು, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಎಲ್ಲಿದ್ದಾರೆ ಅಂತ ನನಗೆ ಇಲ್ಲಿವರೆಗೂ ಗೊತ್ತಾಗ್ತಿಲ್ಲ. ಹೌದು, ಈ ರೀತಿ ಇದೆ. ಎಲ್ಲಿ ಒಂದು ಅಭಿವೃದ್ಧಿ ಆಗುತ್ತೆ, ಇಲ್ಲಾಂದ್ರೆ ಸರ್ಕಾರದ ಇದು ಎಲ್ಲಿ ಆಡಳಿತ ತಲುಪುತ್ತೆ ಜನತೆಗೆ? ಖಂಡಿತ ತಲುಪೋದಿಲ್ಲ. ನೋಡಿ, ನಾನು ಒಂದು ಉದಾಹರಣೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಿಂದೆ ಸ್ಥಳೀಯ ಆಡಳಿತ BBMP ಇದಿಲ್ಲ ಅಂದಿದ್ರು ಬೆಂಗಳೂರಲ್ಲಿ ವಾರ್ಡ್ ಕಮಿಟಿ ಮೀಟಿಂಗ್ ನಡೀತಾ ಇತ್ತು. ಇವತ್ತು ವಾರ್ಡ್ ಕಮಿಟಿ ಮೀಟಿಂಗ್ ಕೂಡ ಈ ಸರ್ಕಾರ ಬಂದ್ಮೇಲೆ ಸ್ಟಾಪ್ ಆಗಿ ಹೋಗಿದೆ. ವಾರ್ಡ್ಗಳು ಕೂಡ ಒಂದು ಸಣ್ಣ ಪುಟ್ಟ ಸಮಸ್ಯೆಗಳು ಕೇಳೋದಕ್ಕೆ ಇಂಜಿನಿಯರ್ಗಳು ಇಲ್ಲ, ಒಂದು ಕಮಿಟಿನೂ ಇಲ್ಲ, ಆಡಳಿತನೂ ಇಲ್ಲ. ಆ ರೀತಿ ಆಗಿದೆ ಇವತ್ತು ಬೆಂಗಳೂರು ವ್ಯವಸ್ಥೆ. ಪವರ್ ಟ್ಯಾರಿಫ್ ಜಾಸ್ತಿ ಆದಮೇಲೆ MSMEಗಳು ನೆಲ ಕಚ್ಚಿಬಿಟ್ಟಿದ್ದಾವೆ, ಮಲಗಿಬಿಟ್ಟಿದ್ದಾವೆ ಪಾಪ. ಅದಾದ ನಂತರ ಸುಮಾರು ಕಂಪನಿಗಳು ನಮ್ಮ ರಾಜ್ಯ ಬಿಟ್ಟು ಬೇರೆ ಕಡೆ ಮುಖ ಮಾಡಿದ್ದಾರೆ. ನಾರ್ತ್ ಕರ್ನಾಟಕ ತೊಗೊಂಡ್ರೆ ಮಹಾರಾಷ್ಟ್ರ ಕಡೆ, ಈ ಕಡೆ ಬೆಂಗಳೂರು ತೊಗೊಂಡ್ರೆ ಈ ಕಡೆ ಹೊಸೂರು ಹೋಗ್ತಾರೆ, ಇಲ್ಲ ಅಂದರೆ ತೆಲಂಗಾಣ ಆಂಧ್ರ ಪ್ರದೇಶ ಕಡೆ ಮುಖ ಮಾಡಿದ್ದಾರೆ. ಈ ಪರಿಸ್ಥಿತಿ ಇದೆ ರಾಜ್ಯದ್ದು. ನಿರುದ್ಯೋಗ ಸಮಸ್ಯೆನೂ ಹೆಚ್ಚಾಗುತ್ತೆ. ಖಂಡಿತ ಬರೀ ಇದೇ ಗ್ಯಾರಂಟಿಗಳಲ್ಲಿದ್ದರೆ, ಯಾವುದೇ ಅಭಿವೃದ್ಧಿ ಮಾಡಲಿಲ್ಲ, ಮೂಲಭೂತ ಸೌಕರ್ಯ ಕೊಡಲಿಲ್ಲ ಅಂದರೆ ಮುಂದಿನ ಸ್ಥಿತಿಯಂತೂ ಭಾಳ ಅಧ್ವಾನ ಆಗುತ್ತೆ. ನಮ್ಮ ನಗರದಿರ್ಬೋದು, ರಾಜ್ಯದಿರ್ಬೋದು. ಸರ್ಕಾರ ಇದ್ರ ಕಡೆ ಗಮನ ಕೊಡಬೇಕು. ಆಮೇಲೆ ಅನಿಲ್ ಅವರು ಫಂಡ್ ಬಗ್ಗೆ ಹೇಳ್ತಾ ಇದ್ರು, ಕೇಂದ್ರದಿಂದ ಬರ್ತಕ್ಕಂಥ ಅನುದಾನ 15th ಫೈನಾನ್ಸ್ ಕಮಿಷನ್ ಪ್ರಕಾರ ಡಿವಾಲ್ಯೂಯೇಷನ್ ಫಂಡ್ ಪ್ರಕಾರ 41% ಸ್ಟೇಟ್ಗಳಿಗೆ ಹಂಚಿಕೆ ಆಗುತ್ತೆ. ಅದರಲ್ಲಿ ನಮ್ಮ ರಾಜ್ಯಕ್ಕೆ 3.64% ಬರುತ್ತೆ. ಅದ್ರ ಪ್ರಕಾರ ಫಂಡ್ ಬರ್ತಾ ಇದೆ. ಇದನ್ನ ಧ್ವನಿ ಎತ್ತಬೇಕಾಗಿರೋರು ನಮ್ಮ ರಾಜ್ಯದಿಂದ ಮುಖ್ಯಮಂತ್ರಿಗಳಾಗಿರ್ಬೋದು, ಇಲ್ಲ ಅಂದ್ರೆ ಸಂಸದರು ಹೇಳ್ರಿ, ಸಂಸದರ ಹೆಸರು ಹೇಳ್ರಿ. ಇರ್ಲಿ, ಫಸ್ಟ್ ನಾನು ಸರ್ಕಾರದ ಹೇಳ್ತಿದ್ದೀನಿ, ರಾಜ್ಯ ಸರ್ಕಾರ ಈಗ 16ನೇ ಹಣಕಾಸು ಆಯೋಗ ಫಾರ್ಮೇಶನ್ ಆಗಿದೆ. ಈಗಲಾದ್ರೂ ರಾಜ್ಯ ಸರ್ಕಾರ ಧ್ವನಿ ಎತ್ತಿ ಕೇಂದ್ರದಿಂದ ಏನ್ ಬರ್ಬೇಕು ಅದಕ್ಕೆ ಫೈಟ್ ಮಾಡ್ಬೇಕು. ಇವ್ರು ಸುಮ್ಮನೆ ಹೇಳ್ತಾರೆ, ಮೀಟಿಂಗ್ಗಳೇ ಅಟೆಂಡ್ ಮಾಡಲ್ಲ. ನಮ್ಮ CM ಮಾಡಬೇಕು, ಮೀಟಿಂಗ್ ಅಟೆಂಡ್ ಮಾಡ್ಬೇಕು, ಕೇಂದ್ರದ ಮೀಟಿಂಗ್ಗಳು ಅಟೆಂಡ್ ಮಾಡಬೇಕು, ಏನು ಬರಬೇಕು